ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 18ರಂದು ಅಂದ್ರೆ 2024ರ 18ರಂದು ಇದೇ ದಿನ ನೇಹಾ ಕೊಲೆಯಾಗಿತ್ತು. 1 ವರ್ಷ ಕಳೆದಿದೆ, ಇನ್ನೂ ಕೂಡ ಆರೋಪಿಗೆ ಶಿಕ್ಷೆಯಾಗಿಲ್ಲ. ಇಡೀ ದೇಶದಲ್ಲಿ ಭಾರಿ ಸದ್ದು ಮಾಡಿದಂತಹ ಪ್ರಕರಣ. ನೇಹಾ ಪೋಷಕರಿಗೆ ಸಿಎಂ ಆದಿಯಾಗಿ ಎಲ್ಲರೂ ಬಂದು ಸಾಂತ್ವನ ಹೇಳಿದ್ರು. ತ್ವರಿತ ಕೋರ್ಟ್ ಅನ್ನು ಸ್ಥಾಪಿಸ್ತೀವಿ, ತ್ವರಿತವಾಗಿ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀವಿ, ಆರೋಪಿಗೆ ಶಿಕ್ಷೆ ಆಗುವ ಕೆಲಸ ಮಾಡಿಸ್ತೀವಿ ಅಂತ ಹೇಳಿದ್ರು. 1 ವರ್ಷ ಕಳೆದರೂ ನೇಹಾ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. 483 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಿಐಡಿ ಸಲ್ಲಿಸಿದೆ. ಕೋರ್ಟ್ನಲ್ಲಿ ಇನ್ನೂ ಕೂಡ ವಿಚಾರಣೆನೇ ಆರಂಭ ಆಗಿಲ್ಲ. ನ್ಯಾಯ ಎಲ್ಲಿದೆ ಅಂತ ಅವರ ಮನೆಯವರು ಕೇಳ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ತ್ವರಿತವಾಗಿ ಶಿಕ್ಷೆಗಳಾಗ್ತಾ ಇದೆ, ಆದರೆ ಇಲ್ಲಿ ಜೈಲಿನಲ್ಲಿ ಆರೋಪಿ ಆರಾಮಾಗಿದ್ದಾನೆ. ನಮ್ಮ ಮಗಳನ್ನ ಕೊಂದವನಿಗೆ ಶಿಕ್ಷೆ ಆಗಬೇಕು, ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹ ಮಾಡ್ತಿದ್ದಾರೆ. ಕಣ್ಣೀರಿಡುತ್ತಾ ಸರ್ಕಾರಕ್ಕೆ ನೇಹಾ ಪೋಷಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 1 ವರ್ಷ ಒಳಗೆ ಇತ್ಯರ್ಥ ಆಕೈತಿ ಕೇಸು. 90 ದಿವಸ ಇಲ್ಲ 120 ದಿವಸದೊಳಗೆ ನಾವು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಬಟ್ ಯಾವುದೂ ಪ್ರಯೋಜನ ಆಗಿಲ್ಲ. ಇನ್ನು ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನ್ನ ಮನೆಯಾಗ ನನಗೆ ನ್ಯಾಯ ಗೊತ್ತಾ ಇಲ್ಲ. ನೀವು ನಮ್ಮ ಸಾವಿನ ಮನೆಯಲ್ಲೂ ಕೂಡ ನೀವು ಮಾತನ್ನು ಕೊಟ್ರಿ, ಅದರ ಪ್ರಕಾರ ನಡ್ಕೊಳ್ಳಿಲ್ಲ. ಇದೇ ರೀತಿ ಮಾಡೋದ್ರಿಂದ ಅಪರಾಧಿಗಳು ಇನ್ನೂ ಹೆಚ್ಚಕ್ಕವು, ಅಪರಾಧಿಗಳು ಮಾಡೋರು ಹೆಚ್ಚಾಕರೆ. ನಾವು ಆಗ್ರಹಪಡಿಸ್ತೀನಿ. ಈಗಾಗಲೇ 1 ವರ್ಷ ಕಳೆದ 365 ದಿವಸ ಮುಗೀತು. ಇನ್ನಾದರೂ ಸೀರಿಯಸ್ ಆಗಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟು ಒಂದು ಸ್ಪೆಷಲ್ PP ಹಾಕಿ 3 ತಿಂಗಳ ಒಳಗೆ ಇತ್ಯರ್ಥ ಮಾಡಿ ಅವ್ನು ಗಲ್ಗೇರಿಸಿದ್ರೆ ಅದೊಂದು ದೇಶಕ್ಕೆ ಮಾದರಿ ಆಕೈತಿ. ಇಡೀ ರಾಜ್ಯ, ದೇಶ, ಅಂತಾರಾಷ್ಟ್ರ ತನಕ ಇದನ್ನು ಸುದ್ದಿಯಾಗಿದೆ. ಇನ್ನೂ ಅವನು ಇಟ್ಕೊಂಡು ನೀವು ಬಿರಿಯಾನಿ ತಿನ್ನಿಸ್ಕೊಂತ ಅವನು VIP ಟ್ರೀಟ್ಮೆಂಟ್ ಕೊಟ್ಕೊಂತ ಕೂತಾರೆ. ಇದ್ರ ಮೇಲೆ ಗೊತ್ತಾಕೈತಿ ಆಡಳಿತ ಪಕ್ಷ ಏನಿದೆ ಅಂತ. ಎಲ್ಲರೂ ಬಂದರು, ಆಶ್ವಾಸನೆ ಕೊಟ್ಟರು, ಯಾವುದೂ ಇನ್ನೂ ತನಕ ಇಂಪ್ಲಿಮೆಂಟ್ ಆಗಿಲ್ಲ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಬಂದಿದ್ದರು ಏನೋ ಅಂತ ನನಗೆ ಅನಿಸ್ತಾ ಇದೆ. ಇವಾಗ ಏನೋ ಎಲ್ಲರೂ ಬಂದರು, ನನ್ನ ಮಗಳಿಗೆ ಸಾಂತ್ವನ ಹೇಳಿದ್ರು, ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಭಾಳ ಭರವಸೆ ಇತ್ತು. ಎಲ್ಲರೂ ದೊಡ್ಡ CM ಸಹ ಬಂದು ಹೋದರು ಮನೆಗೆ. ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. CIDದವರು ತನಿಖೆ ಮಾಡಿದರು. ಅದು ಬಟ್ 1 ವರ್ಷ ಆಯಿತು, ಇಲ್ಲಿ ತನಕ ಒಂದು ಟ್ರಯಲ್ಲೂ ಕೂಡ ನಡೆದಿಲ್ಲ. ಇನ್ನೂ ಅವನಿಗೆ ಜೈಲಲ್ಲೇ ಇಟ್ಟು ಊಟ ಹಾಕಿ ಅವನಿಗೆ ಸರಿಯಾಗಿ ನೋಡ್ಕೋತಾ ಇದ್ದಾರೆ ಚೆನ್ನಾಗಿ. ಅವರು ಮಾಡ್ತೀವಿ ಅಂತಾರೆ, ಒಂದ್ಸತಿ ಇಲ್ಲ ಅಂತಾರೆ. ಕೋರ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಂದ ಇನ್ನೂ ಏನು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ನಾನು ಮಗಳಿಗೆ ನಾನು 1-2 ದಿವಸದಲ್ಲೇ ಹೇಳಿದ್ದೀನಿ, ನನ್ನ ಮಗಳಿಗೆ ಆದಂಥ ಅನಾಹುತ ಮತ್ತೆ ಯಾರಿಗೂ ಆಗೋದು ಬೇಡ, ಒಂದು ಶಿಕ್ಷೆ ಕೊಡಿ. ಮತ್ತೊಬ್ರು ನೋಡಿ ಭಯ ಪಡಬೇಕು, ಈಗ ಮಾಡಿದರೆ ಹಿಂಗಾಗ್ತೈತಿ, ನಾವು ಮಾಡಬಾರ್ದು ಅಂತ ಅವ್ರಿಗೆ ಭಯ ಹುಟ್ಟಬೇಕು. ಇವ್ರು ಏನೂ ಮಾಡ್ತಾ ಇಲ್ಲಲ್ಲ ಮೇಡಮ್. ಎಲ್ಲ ದೊಡ್ಡ ಕೈವಾಡಿದೆಯೋ ಏನೋ ಅಂತ ನನಗೆ ಇವಾಗಲೇ ಅನಿಸ್ತಾ ಇದೆ. ಯಾಕಂದರೆ ಇಷ್ಟೊಂದು ಸಾಕ್ಷಿ ಇದೆ ಅವರಲ್ಲಿ. ಕಾಲೇಜಲ್ಲಿ ಹಗಲೇ ಆಗಿದ್ದ ರೆಕಾರ್ಡ್ ಇದೆ. ಆದರೂ ಇವ್ರು ಏನೂ ಆ್ಯಕ್ಷನ್ ತೊಗೊತಾ ಇಲ್ಲ. ನನಗೆ ಅದೇ ಬೇಜಾರಾಗ್ತಾ ಇದೆ. ಯಾಕೆ ಅಂತೇಳಿ ಇಷ್ಟು ಬೇಜವಾಬ್ದಾರಿ ಆಗಿದೆಯಾ? ಇದಕ್ಕೆ ನ್ಯಾಯ ಕೊಡ್ತಾರಾ ಅಥವಾ ಕೊಡಲ್ವಾ ಅನ್ನೋದು ಒಂದು. ಎಸ್, ಕಾನೂನಿನ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ, ಇವತ್ತಲ್ಲ ನಾಳೆ ಶಿಕ್ಷೆ ಆಗೇ ಆಗುತ್ತೆ ಅಂತ. ಆದರೆ ಯಾವಾಗ ಅನ್ನುವಂತಹ ಪ್ರಶ್ನೆ ಈಗ ಅವರ ಮನೆಯವರು ಕೇಳ್ತಾ ಇದ್ದಾರೆ. ಒಂದು ಕಡೆ ಕಾನೂನಿನಲ್ಲಿ ಇನ್ನೂ ಕೂಡ ವಿಚಾರಣೆನೇ ಆರಂಭ ಆಗಿಲ್ಲ ಅನ್ನೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಇಲ್ಲಿ ತ್ವರಿತಗತಿ ಅಥವಾ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟರು. ಕೇವಲ ರಾಜಕಾರಣಿಗಳು ಆ ಸಂದರ್ಭದ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡ್ರಾ ಇಲ್ಲಿ? ನವಿತಾ ಜೈನ್ ಏಪ್ರಿಲ್ 18, 2024 ಹುಬ್ಬಳ್ಳಿಯ ನೇಹಾ ಹಿರೇಮಠರವ್ರನ್ನ ಪಾತಕಿ ಫಯಾಜನನ್ನು ಭೀಕರವಾಗಿ ಕೊಲೆ ಮಾಡ್ದ. ಅವತ್ತು ಲೋಕಸಭೆ ಚುನಾವಣೆ ನಡೀತಾ ಇತ್ತು. ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಒಳ್ಳೆಯ ರಾಜಕೀಯ ಫಸಲನ್ನು ಕೂಡ ಕೊಯ್ತು. ನಿಮಗೆ ಬೆಳಗಾವಿ, ಹಾವೇರಿ, ಚಿತ್ರದುರ್ಗ ಸೇರಿದಂತೆ ಅನೇಕ ರಾಜ್ಯದ ಅನೇಕ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗ ಸಮುದಾಯ ಸರ್ಕಾರ ಅಷ್ಟೊಂದು ಗ್ಯಾರಂಟಿ ತಂದರೂ ಕೂಡ ಒಂದಷ್ಟು ಓಟು ಡೈವರ್ಟ್ ಆಗಲಿಕ್ಕೆ ಕಾರಣ ಆಯಿತು. ಅದು ಧಾರವಾಡದಲ್ಲಿ ಎಫೆಕ್ಟ್ ಆಯಿತು, ಬೆಳಗಾವಿಯಲ್ಲಿ ಎಫೆಕ್ಟ್ ಆಯಿತು, ಹಾವೇರಿಯಲ್ಲಿ ಎಫೆಕ್ಟ್ ಆಯಿತು, ಪಕ್ಕದ ಚಿತ್ರದುರ್ಗಲಾಯಿತು, ಬೆಂಗಳೂರಲ್ಲಿ ಒಂದಷ್ಟು ಎಫೆಕ್ಟ್ ಆಯಿತು. ಪ್ರಜ್ಞಾವಂತರು, ವಿದ್ಯಾವಂತರು ಸಮುದಾಯದವರು, ವೀರಶೈವಲಿಂಗ ಸಮುದಾಯದವರು ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಮತ್ತು ಓಲೈಕೆ ಕಾರಣಕ್ಕಾಗಿ ಇಂಥ ಪಾತಕಿಗಳಿಗೆ ಭಯ ಇಲ್ಲ, ಆತಂಕ ಇಲ್ಲ, ಪೊಲೀಸರ ಭಯ ಇಲ್ಲ, ಸರ್ಕಾರದ ಭಯ ಇಲ್ಲ, ವ್ಯವಸ್ಥೆಯ ಮೇಲೆ ಭಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಭೀಕರ ಕೊಲೆಗಳಾಯಿತು ಅಂತ ಹೇಳ್ತು. ಎಸ್, ಅವತ್ತಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತು. ರಾಷ್ಟ್ರೀಯ ವಿಚಾರವಾಗಿ ಅದು ಮುನ್ನೆಲೆಗೆ ಬಂತು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿದ್ದಂಥ ಅಮಿತ್ ಶಾ ಅವರು ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು. ಭಾರತೀಯ ಜನತಾ ಪಕ್ಷ ಅವತ್ತು ಕಾಂಗ್ರೆಸ್ನ ಹಿನ್ನಡೆಗೆ ಕಾರಣ ಆಯಿತು, ಅದು ರಾಜಕೀಯ ಫಸಲನ್ನು ಪಡೆದುಕೊಳ್ತು. ಎಸ್, ಅಫ್ಕೋರ್ಸ್ ಅವತ್ತು ಕಾಂಗ್ರೆಸ್ ಪಕ್ಷ ಸರಿಯಾಗಿ ಹ್ಯಾಂಡ್ಲ್ ಮಾಡಲಿಲ್ಲ. ಈ ಪ್ರಕರಣ ಸರಿಯಾಗಿ ಹ್ಯಾಂಡ್ಲ್ ಮಾಡದಿದ್ದ ಕಾರಣಕ್ಕಾಗಿ ಅವತ್ತು ಅನಿವಾರ್ಯವಾಗಿ ಅದು ಭಾರತೀಯ ಜನತಾ ಪಕ್ಷ ಸಾಮಾನ್ಯಗೆ ರಾಜಕಾರಣಿಗಳೆಲ್ಲರೂ ಬುದ್ಧಿವಂತರು ಎಲ್ಲ ವಿಚಾರವನ್ನು ಅವರು ರಾಜಕೀಯವಾಗಿ ಬಳಸ್ಕೊಳ್ತಾರೆ.
ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಬಳಸ್ಕೊಳ್ತು. ಈಗ ಕೊಲೆ ಆಯಿತು, ಪಾತಕಿ ಫಯಾಜ್ ಕೊಲೆ ಮಾಡಿದಂಥ ಆರೋಪಿ ಪರವಾಗಿ ಕಾಂಗ್ರೆಸ್ ಇದೆ ಅನ್ನೋ ಒಂದು ಆರೋಪ, ಗಂಭೀರ ಆರೋಪ ಬಂತು. ಹಾಗಾಗಿ ಅವತ್ತು ಅವ್ರ ಮನೆಗೆ ಹೋದಂಥ ಹೋಮ್ ಮಿನಿಸ್ಟರ್ ಇರ್ಬೋದು, ಮತ್ತು ಅವ್ರನ್ನ ಭೇಟಿಯಾದಂಥ ಮುಖ್ಯಮಂತ್ರಿಗಳು ಕೂಡ ಫಾಸ್ಟ್ ಟ್ರಯಲ್ ಕೋರ್ಟನ್ನು ನಾವು ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಾವು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ನೋಡಿದರು. ನಿಮಗೆ ಗೊತ್ತಿರ್ಬೋದು, ಕೋಲ್ಕತ್ತಾದಲ್ಲಿ 2024ರಲ್ಲಿ ವೈದ್ಯ ಒಬ್ಬರು ಕೊಲೆ ಆಯಿತು, ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೊಟ್ಟರು. ಈಗ ಅವರಿಗೆ ಜೀವವಾದಿ ಶಿಕ್ಷೆ, ಆರೋಪಿಗೆ ಜೀವವಾದಿ ಶಿಕ್ಷೆ ಆಗಿರ್ತಕ್ಕಂಥದ್ದು. ಹಾಗಾಗಿ CID 438 ಪುಟಗಳ ಚಾರ್ಜ್ ಶೀಟನ್ನು ಕೊಟ್ಟಿದ್ರು ಕೂಡ, ಮತ್ತು ಸರ್ಕಾರ 90 ದಿನಗಳ ಒಳಗಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತೀವಿ ಅಂತ ಇನ್ನೂ ಮಾಡಲಿಲ್ಲ. ಆರೋಪಿ ಇನ್ನೂ ಜೈಲಲ್ಲಿದ್ದಾನೆ. ಈಗ ಚಾರ್ಜ್ ಶೀಟ್ ಹಾಕಾಗಿದೆ. ಸರ್ಕಾರದ ಈ ವಿಳಂಬ ನೀತಿ ಇದೆಯಲ್ಲ, ಮತ್ತೆ ಅನುಮಾನ ಬರುತ್ತೆ, ಇದು ಅಲ್ಪಸಂಖ್ಯಾತ ತುಷ್ಟೀಕರಣದ ಭಾಗವಾ? ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ತಾವು ಹೇಳಿದ್ರೆ, ಮಾತು ಕೊಟ್ಟಿದ್ರಿ, ಮಾತು ಉಳಿಸ್ಕೊಳ್ಳೋಕೆ ನಿಮಗೆ ಆಗ್ತಾ ಇಲ್ವಾ? ಮುಖ್ಯಮಂತ್ರಿಗಳೇ ನಿಮಗೆ ಮಾತು ಉಳಿಸ್ಕೊಳ್ಳೋಕೆ ಆಗ್ತಿಲ್ವಾ? ಇದು ನಿಮ್ಮ ಅಲ್ಪಸಂಖ್ಯಾತ ತುಷ್ಟೀಕರಣದ ಒಂದು ಭಾಗವಾ ಅಂತ ಪ್ರಶ್ನೆಯನ್ನು ಜನ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈ ಸರ್ಕಾರಕ್ಕೆ. ಖಂಡಿತವಾಗಿ. ಆಮೇಲೆ ನವಿತಾ, ಇನ್ನೊಂದು ಪ್ರಮುಖ ವಿಚಾರ ಏನಂದರೆ, ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತಕ್ಕಂಥ ಒಂದು ಮಾತಿದೆ. ಯಾವಾಗ ನ್ಯಾಯ ಸಿಗುವಂಥದ್ದು ತಡವಾಗುತ್ತೋ ಅದು ನ್ಯಾಯವನ್ನು ನಿರಾಕರಣೆ ಮಾಡಿದ ಹಾಗೆ ಅಂತಕ್ಕಂಥ ಮಾತಿರುವಂಥದ್ದು. ಆ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡ್ಕೊಳ್ಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ನೋಡಿ, 1 ವರ್ಷ ಆಯಿತು ಇವರು ಹೇಳಿದಾಗೆ. ಅವತ್ತು BJPಗೆ ದೊಡ್ಡ ಮಟ್ಟದಲ್ಲಿ ಅದೊಂದು ಲಾಭ, ರಾಜಕೀಯ ಲಾಭವಾಗಿ ಕಾಣ್ತು. ಕಾಂಗ್ರೆಸ್ಸಿಗೆ ತನ್ನ ಇರೋಬರೋ ಓಟನ್ನಾದರೂ ಉಳಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ಧಾವಂತ ಇತ್ತು. ಆ ಧಾವಂತ ಮತ್ತು ಇಲ್ಲಿ ಒಂದು ಅಪಾರ್ಚುನಿಟಿ, ಇವೆರಡರ ಮಧ್ಯದಲ್ಲಿ ಒಂದು ರಾಜಕೀಯವಾಗಿ ಸಾಕಷ್ಟು ಅದು ಚರ್ಚೆಗೆ ಕಾರಣವಾದರೂ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇದೆಯಾ? ಆ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಅವತ್ತಿನ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನ ನೇಹಾ ಹಿರೇಮಠ ಅವರ ತಂದೆ ಹೇಳಿರ್ತಾರೆ, ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಹೋದಾಗ, ನನಗೆ ನಮ್ಮ ಪಕ್ಷದವ್ರ ಮೇಲೆ ನಂಬಿಕೆ ಇಲ್ಲ, ನೀವೇ ಇದ್ದೀರಿ, ನೀವೇ ನಮ್ಮನ್ನು ಕಾಪಾಡಬೇಕು ಅಂತೇಳಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿರ್ತಾರೆ. ಇವತ್ತು ಆ ಕಾಂಗ್ರೆಸ್ ಕಾರ್ಯಕರ್ತನ ಸ್ಥಿತಿ ಏನಾಗಿದೆ? ಆತನ ಮನೆಗೆ ಅವರೇ ಹೇಳ್ಕೊಳ್ಳೋದ ಹಾಗೆ ಅವರ ಆ ಪುತ್ರಿಯ ಸಾವಿಗೆ ನ್ಯಾಯ ಸಿಗ್ತಾ ಇದೆಯಾ? ಹಾಗಿದ್ರೆ ಫಯಾಜೇ ಕೊಲೆ ಮಾಡಿರೋದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು CCTVಗಳು ಬಂದಿದ್ದಾವೆ, CID ಚಾರ್ಜ್ ಶೀಟನ್ನು ಹಾಕಿರುವಂಥದ್ದು. ಹಾಗೆ ಒಬ್ಬ ಕೊಲೆ ಆರೋಪಿಯನ್ನು ನೀವು ಜೈಲಿನಲ್ಲಿ ಇಟ್ಕೊಳ್ಳೋದು, ಆ ಜೈಲಿನಲ್ಲಿ ಇರುವಂಥದ್ದು ನ್ಯಾಯಾಂಗ ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥದ್ದು, ಅವರೇನು ಹೊರಗಡೆ ಇಲ್ಲ. ಆದರೆ ಅಲ್ಲಿ ಒಂದು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆಯಾ? ಅಲ್ಲಿ ನ್ಯಾಯ ಸಿಗುತ್ತೆ? ಎಷ್ಟೋ ಬಾರಿ ನಾವು ನೋಡಿದ್ದೀವಿ, 4-5 ವರ್ಷ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿ ಇದ್ದಂಥವರು ನಂತರ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ಹಾಗಿದ್ರೆ ನಾಳೆ ಈತ ನಿರಪರಾಧಿಯಾಗಿ ಹೊರಗಡೆ ಬರೋದಿಲ್ಲ, ಯಾಕಂದ್ರೆ ಸಮಯ ಕಳೆದಷ್ಟು ಸಾಕ್ಷ್ಯಾಧಾರಗಳು ನಶಿಸಿ ಹೋಗುವಂಥ ಸಾಧ್ಯತೆಗಳಿರುತ್ತೆ, ಸಾಕ್ಷ್ಯಾಧಾರಗಳಲ್ಲಿ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ತ್ವರಿತವಾಗಿ ನ್ಯಾಯವನ್ನು ಕೊಡೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸ್ವತಂತ್ರ ಬಂದು 75 ವರ್ಷಗಳು ಕಳೀತಾ ಇದ್ದಾವೆ. ಇವತ್ತು ನ್ಯಾಯ ನೀತಿಯ ಬಗ್ಗೆ ಮಾತುಗಳನ್ನು ಆಡ್ತಾರೆ, ದೊಡ್ಡ ದೊಡ್ಡ ಭಾಷಣಗಳನ್ನ ರಾಜಕಾರಣಿಗಳು ಮಾಡ್ತಾರೆ. ಹಾಗಿದ್ರೆ ಒಂದು ಕೊಲೆ ಆಗಿದೆ, ಆ ಕೊಲೆಗೆ ಇಲ್ಲಿ ಅಂಗೈ ಹುಣ್ಣಿನಷ್ಟೇ ಸ್ಪಷ್ಟವಾಗಿರ್ತಕ್ಕಂಥದ್ದು, ಏನೋ ಇನ್ವೆಸ್ಟಿಗೇಷನ್ ಮಾಡಿ ಯಾವುದೋ ಒಂದು DNA ರಿಪೋರ್ಟ್ ಅನ್ನ ತಂದು, ಇನ್ನೊಂದು ಯಾವುದೋ ಬ್ಲಡ್ ರಿಪೋರ್ಟ್ ಅನ್ನ ತಂದು FSL ರಿಪೋರ್ಟ್ ಕಳಿಸಿ ಅಲ್ಲಿಂದ ಇಲ್ಲಿಂದ ಬಂದು ಏನೋ ಒಂದು ಮಾಡಿ ಪ್ರೂವ್ ಮಾಡಬೇಕು, ಸಮಯ ತೆಗೆದುಕೊಳ್ಳುತ್ತೆ ಅಂತಿಲ್ಲ. ಇದು ನ್ಯಾಯ ಇರೇ ಮಟ್ಟಿಗೆ ನ್ಯಾಯ ಕೊಡಬೇಕಂತ ಇದ್ರೆ ನಾಳೆನಾದರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡ್ತೀವಿ. ಇಲ್ಲ ಅಂದರೆ ಈ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣ ಅನ್ನೋದು ಸತ್ಯ ಅನ್ನೋದು ಗೊತ್ತಾಗುತ್ತೆ, ಮತ್ತೆ ಸಾಬೀತಾಗುತ್ತೆ. ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರು ತಮ್ಮ ಹೇಳಿಕೆಯನ್ನು ಉಳಿಸ್ಕೊಳ್ತಾರಾ? ತಾವು ಹೇಳಿದ್ದಕ್ಕೆ ಕಮಿಟ್ ಆಗ್ತಾರಾ? ಮುಖ್ಯಮಂತ್ರಿಗಳು ಕಮಿಟ್ ಆಗ್ತಾರನ್ನ ಕಾದು ನೋಡಬೇಕಾಗಿದೆ. ಯಾಕಂದರೆ ಅವರು ನಾನು ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿದ್ದೆ ಅಂತ ಹೇಳ್ತಿರುವಂಥದ್ದು, ಕಾಂಗ್ರೆಸ್ನ ಕಾರ್ಯಕರ್ತನಿಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಪೊರೇಟರ್ ಮುಖ್ಯ ಅಲ್ಲ. ಒಬ್ಬರು ಹೆಣ್ಣುಮಗಳು ಕೊಲೆ ಆಗಿದೆ, ಕೊಲೆ ಆದ ವಿಚಾರವಾಗಿ ಅದು ದೇಶಾದ್ಯಂತ ಸದ್ದು ಮಾಡ್ತು, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತೀವಿ ಅಂತ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು, ಪ್ರಾಮಿಸ್ ಮಾಡಿತ್ತು, ಅದನ್ನು ಈಡೇರಿಸಿ ಅಂತ ಕೇಳ್ತಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದೇ ಹೊತ್ತಿನ ಮಾತುಕತೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.